ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದೇ ಕಲ್ಲಿಗೆ ಹಲವು ಹಕ್ಕಿಗಳನ್ನು ಹೊಡೆಯೋದು ಅಂತಾರೆ ಗೊತ್ತಲ್ಲ. ಈಗ ಆ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಇರಾನಿನ ಚಾಬಹಾರ್ ಪೋರ್ಟ್ಗೆ ಕೊಟ್ಟಿದ್ದ ಸ್ಯಾಂಕ್ಷನ್ ವಿನಾಯಿತಿಯನ್ನ ಅಮೆರಿಕ ರದ್ದು ಮಾಡ್ತಾ ಇದೆ. ಈ ಮೂಲಕ ಇರಾನ್, ಭಾರತ, ಆಫ್ಘನಿಸ್ತಾನ ಹಾಗೂ ರಷ್ಯಾ ನಾಲ್ಕಕ್ಕೂ ಒಂದೇ ಬಾರಿ ಹೊಡೆತವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಸ್ಯಾಂಕ್ಷನ್ ವಿನಾಯಿತಿಯ ರದ್ದಿನ ಮೂಲಕ ಭಾರತ ಹಾಗೂ ರಷ್ಯಾ ನಡುವೆ ಭೂಮಾರ್ಗದ ಸಂಪರ್ಕ ಕಡಿತ ಆಗುತ್ತೆ. ಆಫ್ಘನಿಸ್ತಾನ ಹಾಗೂ ಭಾರತದ ನಡುವಿನ ದೂರ ಹೆಚ್ಚಾಗುತ್ತೆ. ಜೊತೆಗೆ ಆಫ್ಘನಿಸ್ತಾನದ ಮೇಲೆ ಅಮೆರಿಕ ತನ್ನ ಒತ್ತಡವನ್ನು ಹೆಚ್ಚು ಮಾಡೋದಕ್ಕೆ, ಅಲ್ಲಿನ ಏರ್ ಬೇಸ್ ಒಂದನ್ನ ಮತ್ತೆ ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಆದ್ರೆ ಅಮೆರಿಕದ ಈ ಪ್ಲಾನ್ ಸ್ವಲ್ಪ ಏರುಪೇರಾದ್ರೂ ಅಮೆರಿಕ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನ ಕಳ್ಕೊಳ್ಳೋದಕ್ಕೆ ಕೂಡ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಹಾಗಾದ್ರೆ ಏನಿದು ಚಾಬಹಾರ್ ಮೇಲೆ ನಿರ್ಬಂಧ ಮತ್ತು ಇದು ಹೇಗೆ ಅಮೆರಿಕಾಗೆ ಲಾಭ ಮಾಡಿಕೊಡುತ್ತೆ, ಭಾರತವನ್ನ ಹೇಗೆ ಸಮಸ್ಯೆಗೆ ಸಿಲುಕಿಸುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅಮೆರಿಕ ಹೇಗೆ ತನ್ನ ಹಿಡಿತವನ್ನಿಲ್ಲಿ ಸಂಪೂರ್ಣವಾಗಿ ಕಳ್ಕೊಳ್ಳುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚಾಬಹಾರ್ ಬಂದರಿನ ಬಗ್ಗೆ ನಿಮಗೆ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಚೈನಾ ನಿರ್ಮಾಣ ಮಾಡಿರೋ ಗ್ವಾದಾರ್ ಬಂದರಿನಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಇರಾನಿಗೆ ಸೇರಿದ ಸಿಸ್ತಾನ್ ಬಲೂಚಿಸ್ತಾನ್ ಪ್ರಾವಿನ್ಸ್ನಲ್ಲಿರೋ ಬಂದರು ಚಾಬಹಾರ್. ಇಲ್ಲಿ ಶಾಹಿದ್ ಬೆಹಸ್ತಿ ಪೋರ್ಟ್ ಅನ್ನ ಭಾರತ ಅಭಿವೃದ್ಧಿಪಡಿಸಿದೆ. ಇದು ಪಾಕಿಸ್ತಾನದ ಕರಾಚಿಯಿಂದ ಬರೀ 800 ಕಿಲೋಮೀಟರ್ಗಳ ದೂರದಲ್ಲಿದ್ರೆ, ಗ್ವಾದಾರ್ ಬಂದರಿನಿಂದ ಬರೀ 206 ಕಿಲೋಮೀಟರ್ಗಳ ದೂರದಲ್ಲಿ ಈ ಚಾಬಹಾರ್ ಬಂದರಿದೆ. ಈ ಪೋರ್ಟ್ ಇರಾನ್ ಮೂಲಕ ಭಾರತಕ್ಕೆ ಯುರೇಷಿಯಾ ಜೊತೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಗೆಳೆಯರೆ, ಭಾರತಕ್ಕೆ ಅತಿ ವಿಶಾಲವಾದ ಸಮುದ್ರ ಇದೆ ಅನ್ನೋದು ನಿಜ. ಆದರೆ ನಾವು ರಷ್ಯಾ, ಆಫ್ಘನಿಸ್ತಾನ ಅಥವಾ ಯುರೋಪಿಗೆ ನೇರವಾಗಿ ಭೂಮಾರ್ಗದ ಮೂಲಕ ಹೋಗಬೇಕು ಅಂದರೆ ಪಾಕಿಸ್ತಾನ ಇಲ್ಲಿ ನಮಗೆ ಅಡ್ಡ ಬರುತ್ತೆ. ಪಾಕ್ ಹಾಗೂ ಭಾರತದ ಸಂಬಂಧಗಳ ಬಗ್ಗೆ ನಿಮಗೆ ಗೊತ್ತಿದೆ. ಹೀಗಾಗಿ ಪಾಕಿಸ್ತಾನವನ್ನು ಬಿಟ್ಟು ನಾವು ಆಫ್ಘನಿಸ್ತಾನವನ್ನು ಹಾಗೂ ಯುರೇಷಿಯಾ ದೇಶಗಳನ್ನು ಸಂಪರ್ಕಿಸೋದಕ್ಕೆ ಒಂದು ಮಾರ್ಗ ಬೇಕಿತ್ತು. ಅದನ್ನು ಭಾರತ ಈ ಚಾಬಹಾರ್ ಮೂಲಕ ಹುಡುಕೊಳ್ತು. 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಇರಾನ್ ಹಾಗೂ ಭಾರತದ ನಡುವೆ ಈ ಚಾಬಹಾರ್ ಬಗ್ಗೆ ಮಾತುಕತೆಗಳು ಶುರು ಆಗತ್ವೆ. ಇಲ್ಲಿ ಶಾಹಿದ್ ಬೆಹಸ್ತಿ ಪೋರ್ಟ್ ಅನ್ನ ಭಾರತಕ್ಕೆ ಲೀಸ್ಗೆ ಕೊಡೋದಕ್ಕೆ ಇರಾನ್ ಒಪ್ಪಿಗೆಯನ್ನು ಕೂಡ ಕೊಡುತ್ತೆ. ಆದ್ರೆ ಅದಾದ ನಂತರ ಭಾರತದಲ್ಲಿ ಸರ್ಕಾರ ಬದಲಾಯಿತು. NDA ಹೋಯ್ತು, UPA ಬಂತು. 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು. ಆ ಅವಧಿಯಲ್ಲಿ ಚಾಬಹಾರ್ ಯೋಜನೆ ಮುಂದಕ್ಕೆ ಹೋಗಲಿಲ್ಲ. ಮುಂದೆ 2016ರಲ್ಲಿ ಇದು ಮತ್ತೆ ಚಾಲನೆಯನ್ನು ಪಡ್ಕೊಳ್ತು. ಬಂದರು ಅಭಿವೃದ್ಧಿಗೆ ಭಾರತ ಹಾಗೂ ಇರಾನ್ಗಳು ಸಹಿ ಹಾಕಿದ್ವು. 2017ರಲ್ಲಿ ಭಾರತ ಮೊದಲ ಬಾರಿಗೆ ಚಾಬಹಾರ್ ಮೂಲಕ ಆಫ್ಘನಿಸ್ತಾನಕ್ಕೆ ಗೋಧಿಯನ್ನು ಕಳುಹಿಸಿಕೊಡ್ತು. 2018ರಲ್ಲಿ ಭಾರತ ಈ ಬಂದರಿನ ಕಾರ್ಯಾಚರಣೆಯನ್ನ ತನ್ನ ಕೈಗೆ ತಗೊಳ್ತು. ಆದರೆ ಅಷ್ಟರಲ್ಲಿ ಅಮೆರಿಕಾದಲ್ಲಿ ಸರ್ಕಾರ ಬದಲಾಯಿತು. ಟ್ರಂಪ್ ಅಧ್ಯಕ್ಷರಾದ ಕೂಡಲೇ ಇರಾನಿನ ಮೇಲೆ ನಿರ್ಬಂಧಗಳು ಕೂಡ ಬಿದ್ದವು. ಗೆಳೆಯರೆ, ಇವತ್ತು ಟ್ರಂಪ್ ಅನ್ನೋದು ಜಗತ್ತಿನ 8ನೇ ಅದ್ಭುತದ ಥರ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆತ ಅರ್ಧ ಗಂಟೆಗೊಂದು ಮಾತಾಡ್ತಾರೆ, ಭಾರತದ ಪ್ರಧಾನಿಗೆ ಫೋನ್ ಮಾಡಿ ಹೊಗಳ್ತಾರೆ, ಶುಭಾಶಯಗಳನ್ನು ಹೇಳ್ತಾರೆ, ಗ್ರೇಟ್ ಪ್ರೈಮ್ ಮಿನಿಸ್ಟ್ರು ಅಂತ ಹೇಳಿ ಫೋನ್ ಇಟ್ಟು ಕೂಡಲೇ ಭಾರತದ ವಿರುದ್ಧ ಸ್ಯಾಂಕ್ಷನ್ಸ್ ಹಾಕಿ ಅಂತ ಯುರೋಪಿಗೆ G7 ದೇಶಗಳಿಗೆ ಹೇಳ್ತಾ ಹೋಗ್ತಾರೆ. ಚೈನಾದ ವಿರುದ್ಧ ಬೆಂಕಿ ಕಾರ್ತಾರೆ. ಅದರ ಬೆನ್ನಲ್ಲೇ ಚೈನಾ ಜೊತೆ ವ್ಯಾಪಾರದ ಮಾತುಕತೆಗಳನ್ನು ಶುರು ಮಾಡ್ತಾರೆ. ಆದರೆ ಮೊದಲ ಅವಧಿಯಲ್ಲಿ ಟ್ರಂಪ್ ಹೀಗಿರಲಿಲ್ಲ. ಆತ ಅವತ್ತಿಗೆ ಭಾರತವನ್ನು ಪ್ರೀತಿಸುವ ನಾಯಕನ ಥರ ಕಾಣ್ತಾ ಇದ್ರು. ಚೈನಾದ ವಿರುದ್ಧ ಭಾರತ ಅಮೆರಿಕಾಗೆ ತುಂಬಾ ಬೇಕಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಹಾಗೆ ಕಾಣ್ತಾ ಇದ್ರು. ಹೀಗಾಗಿ ಪಾಕಿಸ್ತಾನದಲ್ಲಿ ಚೈನಾ ನಿರ್ಮಾಣ ಮಾಡಿರೋ ಗ್ವಾದಾರ್ ಬಂದರಿನ ಪಕ್ಕದಲ್ಲಿ ಭಾರತ ಈ ಚಾಬಹಾರ್ ಬಂದರನ್ನ ನಿರ್ವಹಣೆ ಮಾಡೋದಕ್ಕೆ ಅಮೆರಿಕ ಬೆಂಬಲವನ್ನು ಕೊಡ್ತು. ಬೆಂಬಲ ಅಂದ್ರೆ ಅವ್ರು ಇನ್ನೇನು ಹಣ, ತಂತ್ರಜ್ಞಾನ ಇದ್ಯಾವುದನ್ನು ಕೊಡಲಿಲ್ಲ. ಆದರೆ ಇರಾನ್ ಮೇಲೆ ಹೇರಿದ್ದ ಸ್ಯಾಂಕ್ಷನ್ಸು ಚಾಬಹಾರ್ಗೆ ಅನ್ವಯ ಆಗದ ಹಾಗೆ ಅಮೆರಿಕ ನೋಡ್ಕೊಳ್ತು. ಇದನ್ನೇ ನಿರ್ಬಂಧಗಳ ವಿನಾಯಿತಿ ಅಂತ ನಾನು ಆಗಲೇ ಹೇಳಿತು. ಹೀಗಾಗಿ ಚಾಬಹಾರ್ ಕೆಲಸ ನಡೀತಾ ಹೋಯಿತು. ಕಳೆದ ವರ್ಷ ಭಾರತ ಮುಂದಿನ 10 ವರ್ಷಗಳಿಗೆ ಚಾಬಹಾರ್ ಪೋರ್ಟಿಗೆ ಸಂಬಂಧಪಟ್ಟ ಹಾಗೆ ಇರಾನ್ ಜೊತೆ ಒಪ್ಪಂದವನ್ನು ಕೂಡ ಮಾಡಿಕೊಡ್ತು. ಗೆಳೆಯರೆ, ಚಾಬಹಾರ್ ಅನ್ನೋದು ಇವತ್ತು ಆಫ್ಘನಿಸ್ತಾನ ಹಾಗೂ ಭಾರತದ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಇಲ್ಲಿಂದ ಭಾರತ ಆಫ್ಘನಿಸ್ತಾನಕ್ಕೆ ಬೇಕಾದ ಆಹಾರ, ಔಷಧಗಳನ್ನು ಕಳುಹಿಸಿಕೊಡುತ್ತೆ. ಹಾಗೆ ಅಲ್ಲಿನ ಮಿನರಲ್ಸ್, ಡ್ರೈ ಫ್ರೂಟ್ಸ್ ಮತ್ತಿತರ ಸಾಮಗ್ರಿಗಳನ್ನು ರಫ್ತು ಮಾಡೋದಕ್ಕೆ ಕೂಡ ಚಾಬಹಾರ್ ಬಳಕೆ ಆಗ್ತಾ ಇದೆ. ಹಾಗೆ ರಷ್ಯಾದಿಂದ ಭಾರತಕ್ಕೆ ಬರೋ ತೈಲ ಮತ್ತು ಇನ್ನಿತರ ಸಾಮಗ್ರಿಗಳು ಕೂಡ ಇದೇ ಮಾರ್ಗವಾಗಿ ಇರಾನ್ ಮೂಲಕ ಬಂದು ಚಾಬಹಾರ್ನಿಂದ ಅರೇಬಿಯನ್ ಸಾಗರಕ್ಕಿಳಿದು ಅಲ್ಲಿಂದ ಭಾರತವನ್ನು ತಲುಪ್ತಾ ಇವೆ. ರಷ್ಯಾ ನಿರ್ಮಾಣ ಮಾಡ್ತಾ ಇರೋ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇದೆಯಲ್ಲ, ಇದು ಹಿಂದೂ ಮಹಾಸಾಗರವನ್ನು ತಲುಪೋದು ಕೂಡ ಇದೇ ಚಾಬಹಾರ್ ಪೋರ್ಟ್ನ ಮೂಲಕವೇ. ಇನ್ನು ಈ ಪೋರ್ಟು ಇರಾನಿಗೆ ಕೂಡ ಒಂದಷ್ಟು ಆದಾಯವನ್ನು ತಂದುಕೊಡ್ತಾ ಇದೆ. ಹಾಗೆ ಇರಾನಿನ ಭೌಗೋಳಿಕ ಮಹತ್ವವನ್ನು ಕೂಡ ಇದು ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಈಗ ಅಮೆರಿಕಾದ ಕಣ್ಣು ಈ ಪೋರ್ಟ್ ಮೇಲೆ ಬೀಳ್ತಾ ಇದೆ.
ಇರಾನ್ ಹಾಗೂ ಅಮೆರಿಕಾದ ಸಂಬಂಧಗಳು ಚೆನ್ನಾಗಿಲ್ಲ. ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡಿಕೊಳ್ಳೋ ಕನಸನ್ನು ಬಿಡೋದಿಲ್ಲ. ಅದು ಇಸ್ರೇಲ್ಗೆ ಹಾಗೂ ಮಧ್ಯಪ್ರಾಚ್ಯಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಅಮೆರಿಕ ಇರಾನನ್ನು ದ್ವೇಷ ಮಾಡುತ್ತೆ. ಇರಾನ್ ರಷ್ಯಾ ಹಾಗೂ ಚೈನಾಗಳ ಕೂಟವನ್ನು ಸೇರ್ಕೊಂಡಿದೆ. ಸೊ ಇರಾನ್ ಮೇಲೆ ಅಮೆರಿಕಾದ ನಿರ್ಬಂಧಗಳೂ ಇವೆ. ಈ ನಿರ್ಬಂಧಗಳು ಇಷ್ಟು ದಿನ ಚಾಬಹಾರ್ಗೆ ಅನ್ವಯ ಆಗ್ತಿರಲಿಲ್ಲ. ಈಗ ಸೆಪ್ಟೆಂಬರ್ 29ರಿಂದ ಅದರ ಮೇಲೂ ನಿರ್ಬಂಧಗಳು ಬೀಳ್ತಾ ಇವೆ. ಅಲ್ಲಿಗೆ ಚಾಬಹಾರ್ ಬಂದರಿನ ಮೂಲಕ ವ್ಯಾಪಾರ ಮಾಡೋ ಹಡಗುಗಳು, ಅಲ್ಲಿಂದ ಸರಕು ಸರಂಜಾಮುಗಳನ್ನು ತರಿಸಿಕೊಳ್ಳೋ ಕಂಪನಿಗಳು, ಆ ಬಂದರನ್ನು ನಿರ್ವಹಿಸುವ ಸಂಸ್ಥೆಗಳು ಎಲ್ಲ ಕೂಡ ನಿರ್ಬಂಧಕ್ಕೆ ತುತ್ತಾಗುತ್ತವೆ. ಅಮೆರಿಕಾದ ನಿರ್ಬಂಧದ ಕಾರಣದಿಂದ ಈ ಪ್ರಾಜೆಕ್ಟ್ಗೆ ಪಶ್ಚಿಮದ ದೇಶಗಳು ಮತ್ತು ಅವರ ಹಿಡಿತದಲ್ಲಿನ ಬ್ಯಾಂಕುಗಳು ಸಾಲ ಕೊಡೋದಿಲ್ಲ. ಇಲ್ಲಿಗೆ ಶಿಪ್ ಕಂಪನಿಗಳು ಹಡಗುಗಳನ್ನು ಕಳುಹಿಸೋದಿಲ್ಲ. ಇಲ್ಲಿಂದ ಆಪರೇಟ್ ಆಗೋ ಹಡಗುಗಳಿಗೆ ಪಶ್ಚಿಮದ ದೇಶಗಳ ಇನ್ಶೂರೆನ್ಸ್ ಕಂಪನಿಗಳು ವಿಮೆ ಕೊಡೋದಿಲ್ಲ. ಡಾಲರ್ ಅಲ್ಲಿ ವಹಿವಾಟನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಒಟ್ಟಾರೆ ಈ ಬಂದರು ಬಳಕೆಗೆ ಬಾರದ ಹಾಗಾಗತ್ತೆ ಅಂತ ಅಮೆರಿಕ ಭಾವಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಇಷ್ಟು ದಿನ ಇಲ್ಲದ ಈ ಸ್ಯಾಂಕ್ಷನ್ಸು ಈಗೇಕೆ? ಆ ವಿನಾಯಿತಿಯನ್ನು ರದ್ದು ಮಾಡ್ತಾ ಇರೋದಾದರೂ ಯಾಕೆ? ಇಲ್ಲಿ ಇರಾನ್ ಹಾಗೂ ರಷ್ಯಾಗಳ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಆದರೆ ಅದೊಂದೇ ಕಾರಣ ಅಲ್ಲ. ಚಾಬಹಾರ್ನ ಮೇಲೆ ಒತ್ತಡ ಹೇರುವ ಮೂಲಕ ಇಲ್ಲಿ ಅಮೆರಿಕ ಆಫ್ಘನಿಸ್ತಾನವನ್ನು ಪಳಗಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಂತಿದೆ. ಇಂಥ ಅನುಮಾನಕ್ಕೆ ಟ್ರಂಪ್ ಅವರ ಮಾತುಗಳೇ ಕಾರಣ ಆಗ್ತಾ ಇವೆ. ಮೊನ್ನೆ ಟ್ರಂಪ್ ಬ್ರಿಟನ್ಗೆ ಹೋಗಿದ್ರು. ಅಲ್ಲಿ ಕೀರ್ ಸ್ಟಾರ್ಮರ್ ಜೊತೆ ನಿಂತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ಜಗತ್ತಿನ ನಾನಾ ವಿಷಯಗಳನ್ನೆಲ್ಲ ಮಾತಾಡಿದರು. ಜೊತೆಗೆ ಆಫ್ಘನಿಸ್ತಾನದ ಬಗ್ಗೆ ಕೂಡ ಅವರ ಬಾಯಲ್ಲೊಂದಷ್ಟು ಮುತ್ತುಗಳು ಉದುರಿದ್ವು. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿನ ಬಾಗ್ರಾಮ್ ಏರ್ಬೇಸನ್ನು ಅಮೆರಿಕ ಮತ್ತೆ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಬಯಸ್ತಾ ಇದೆ. ಬಾಗ್ರಾಮ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಏರ್ಬೇಸನ್ನು ನಿರ್ಮಾಣ ಮಾಡಿದ್ದು ಕೂಡ ಅಮೆರಿಕಾನೇ. ಅದನ್ನು ಸಾಕಷ್ಟು ವರ್ಷಗಳ ಕಾಲ ಅಮೆರಿಕಾದ ಪಡೆಗಳೇ ನಿರ್ವಹಣೆ ಮಾಡ್ತಾ ಇದ್ವು. ಅದು ಈ ಭಾಗದಲ್ಲಿನ ಅತಿ ದೊಡ್ಡ ಏರ್ಬೇಸ್ಗಳ ಪೈಕಿ ಒಂದು ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಈ ಆಫ್ಘನಿಸ್ತಾನವನ್ನು ಅಮೆರಿಕ ಅವರಿಗೆ ಬಿಟ್ಟು ಎದ್ದು ಹೋಯ್ತಲ್ಲ, ಆಗ ಈ ಏರ್ಬೇಸ್ ಕೂಡ ತಾಲಿಬಾನಿಗಳ ಕೈಗೆ ಸಿಕ್ತು. ಈಗ ಆ ಏರ್ಬೇಸ್ ಮತ್ತೆ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಅದಕ್ಕೆ ಅವರ ಬಳಿ ಒಂದಷ್ಟು ಕಾರಣಗಳು ಕೂಡ ಇವೆ. ಬಾಗ್ರಾಮ್ ಅನ್ನೋದು ಮಧ್ಯ ಏಷ್ಯಾದಲ್ಲಿ ತುಂಬಾ ಆಯಕಟ್ಟಿನ ಜಾಗದಲ್ಲಿರೋ ಪ್ರದೇಶ. ಇಲ್ಲಿ ಅಮೆರಿಕ ನಾಳೆ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂತ ಆದರೆ ಅದಕ್ಕೆ ಇರಾನ್ ಸಮೀಪ ಒಂದಷ್ಟು ನೆಲೆಗಳು ಬೇಕಾಗತ್ವೆ. ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನಗಳಲ್ಲಿ ಅಮೆರಿಕ ತನ್ನ ವಾಯು ನೆಲೆಗಳನ್ನ, ಸೇನಾ ನೆಲೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದರ ಭಾಗವಾಗಿ ಅವರು ಬಾಗ್ರಾಮ್ ಅನ್ನು ಬಯಸ್ತಾ ಇದ್ದಾರೆ. ಇನ್ನು ಬಾಗ್ರಾಮ್ ಅನ್ನೋದು ಚೈನಾದ ನ್ಯೂಕ್ಲಿಯರ್ ಬಾಂಬ್ಗಳು ತಯಾರು ಮಾಡೋ ಜಾಗದಿಂದ 1 ಗಂಟೆ ದೂರದಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದು ಭಾಗಶಃ ನಿಜ. ಈ ಬಾಗ್ರಾಮ್ ಸಮೀಪ ಇರೋ ಚೈನಾದ ನ್ಯೂಕ್ಲಿಯರ್ ಕೇಂದ್ರ ಅಂದ್ರೆ ಉಯ್ಗರ್ ಅಥವಾ ಶಿನ್ಜಿಯಾಂಗ್ ಪ್ರಾಂತ್ಯದಲ್ಲಿನ ಲೋಪ್ನೂರ್ ಅನ್ನೋ ಜಾಗ. ಈ ಲೋಪ್ನೂರ್ ಅನ್ನೋದು ಒಂದು ಒಣಗಿದ ಉಪ್ಪು ಸರೋವರವನ್ನ ಹೊಂದಿರುವ ಸ್ಥಳ. ಅಲ್ಲಿ ಚೈನಾ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರವನ್ನು ಮಾಡಿಕೊಂಡಿದೆ. ಅವರು 1964ರಿಂದ 96ರವರೆಗೆ ಸಾಕಷ್ಟು ಪರೀಕ್ಷೆಗಳನ್ನಲ್ಲಿ ಮಾಡಿದ್ದಾರೆ. ಈಗ ಕೂಡ ಆ ಸೈಟ್ ತುಂಬಾ ಆಕ್ಟಿವ್ ಆಗಿದೆ ಅಂತ ಕೆಲ ಸ್ಯಾಟಲೈಟ್ ಇಮೇಜ್ಗಳು ಹೇಳುತ್ತವೆ. ಅಲ್ಲಿ ಸದ್ಯಕ್ಕೆ ಅಣು ಪರೀಕ್ಷೆಗಳು ನಡೆದೇ ಇದ್ರೂ ಕೂಡ ಅಣ್ವಸ್ತ್ರಗಳ ತಯಾರಿ ಹಾಗೂ ದಾಸ್ತಾನಿಗೆ ಈ ಜಾಗ ಬಳಕೆ ಆಗತ್ತೆ ಅಂತ ಹೇಳ್ತಾರೆ. ಅದು ಸುಮಾರು 2000 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಫೈಟರ್ ಜೆಟ್ಗಳಿಗೆ ಸುಮಾರು 1.5 ಗಂಟೆಗಳಷ್ಟು ಕಾಲಾವಧಿ ಬೇಕಾಗಬಹುದು. ಹೀಗಾಗಿ ಬಾಗ್ರಾಮ್ ಅಲ್ಲಿ ನಮ್ಮ ಏರ್ ಬೇಸ್ ಇರಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಚೈನಾದ ನ್ಯೂಕ್ಲಿಯರ್ ಬೇಸ್ನಿಂದ ಸುಮಾರು 2000 ಕಿಲೋಮೀಟರ್ಗಳಷ್ಟು ದೂರದಲ್ಲೊಂದು ಏರ್ ಬೇಸ್ ಅನ್ನು ಇಟ್ಕೊಂಡು ಏನು ಮಾಡ್ತಾರೆ? ಇಲ್ಲಿ ಅಮೆರಿಕಾಗೆ ಬಾಗ್ರಾಮ್ ಬೇಕಿರೋದು ಇರಾನಿನ ಕಾರಣಕ್ಕೆ. ಇನ್ನು ಈಗ ಆಫ್ಘನಿಸ್ತಾನವನ್ನ ಬಲವಂತವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನ ಅಮೆರಿಕ ಅರ್ಥ ಮಾಡಿಕೊಂಡಿದೆ. ಹಾಗೇನೆ ಆಫ್ಘನಿಸ್ತಾನ ಮತ್ತು ಅಲ್ಲಿನ ತಾಲಿಬಾನಿಗಳು ಖರೀದಿಗೆ ಸುಲಭವಾಗಿ ಸಿಗುತ್ತಾರೆ ಅನ್ನೋದು ಕೂಡ ಅಮೆರಿಕಾಗೆ ಗೊತ್ತಿದೆ. ಹೀಗಾಗಿ ಈ ಹಿಂದಿನ ಸರ್ಕಾರ ಆಫ್ಘನಿಸ್ತಾನಕ್ಕೆ ಸಾಕಷ್ಟು ಆರ್ಥಿಕ ಸಹಾಯವನ್ನು ಮಾಡ್ತಾ ಇತ್ತು. ಆದರೆ ಈಗಿರೋದು ಟ್ರಂಪ್. ಆತ ಯಾರಿಗೂ ಕೈ ಬಿಚ್ಚಿ ಕೊಡೋ ಮನುಷ್ಯ ಅಲ್ಲ, ಎಲ್ಲರಿಂದಲೂ ತಾನು ತಗೋಬೇಕು ಅಂದ್ಕೋತಾನೆ. ಈಗ ಆಫ್ಘನಿಸ್ತಾನದ ಜೊತೆ ಮಾತುಕತೆಗಳನ್ನು ಮಾಡಿ ಬಾಗ್ರಾಮ್ ಅನ್ನ ಮತ್ತೆ ನಮ್ಮ ವಶಕ್ಕೆ ತಗೋತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಜೊತೆಗಿನ ಮಾತುಕತೆಗಳು ಅಂದ್ರೆ ಮಾತಿಗೆ ಕೂತ್ಕೊಳ್ಳೋರ ಮೇಲೆ ನಾನಾ ರೀತಿಯ ಒತ್ತಡಗಳನ್ನು ಹೇರಿ ಅವ್ರ ಕಣ್ಣೀರು ಹಾಕೊಂಡು ಅಮೆರಿಕ ಹೇಳಿದ್ದಕ್ಕೆ ಒಪ್ಪಿಕೊಳ್ಳೋ ಹಂಗೆ ಮಾಡ್ಕೊಳ್ಳೋದು. ಭಾರತಕ್ಕೂ ಕೂಡ ಅಮೆರಿಕ ಇದನ್ನೇ ಮಾಡಬೇಕು ಅಂದ್ಕೋತು. ನಮ್ಮ ಮೇಲೆ ಟ್ಯಾರಿಫ್ ಅನ್ನು ಹೆಚ್ಚು ಮಾಡಿದ್ರೆ ನಾವು ಅಮೆರಿಕ ಹೇಳಿದ ಮಾತು ಕೇಳ್ತೀವಿ ಅಂತ ಅವರು ಭಾವಿಸಿದ್ರು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಅಮೆರಿಕ ಭಾರತದ ಜೊತೆ ಮನಸ್ಸು ಕೆಡಿಸ್ಕೊಂಡಿದೆ. ಈಗ ಭಾರತದ ಮೇಲೆ ಒತ್ತಡ ಬೀಳೋ ಹಾಗೆ ಆಫ್ಘನಿಸ್ತಾನ ಅಕ್ಷರಶಃ ಒದ್ದಾಡೋ ಹಾಗೆ ಮಾಡಬೇಕು ಅಂತ ಅಮೆರಿಕ ಅಂದ್ಕೊಳ್ತಾ ಇದೆ. ಆ ಯೋಜನೆಯ ಭಾಗವಾಗಿ ಚಾಬಹಾರ್ ಮೇಲೆ ನಿರ್ಬಂಧಗಳು ಬೀಳ್ತಾ ಇವೆ. ನಾಳೆ ಈ ಬಾಗ್ರಾಮ್ ಏರ್ಬೇಸು ಅಮೆರಿಕಾಗೆ ಸಿಕ್ಕರೂ ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ,
ಹಾಗೆ ಇರಾನ್ ಜೊತೆ ಯುದ್ಧಕ್ಕೆ ನಿಲ್ಲಬೇಕಾದ್ರೆ ಅದಕ್ಕೂ ಕೂಡ ಅಮೆರಿಕಾಗೆ ಪಾಕಿಸ್ತಾನದ ನೆರವು ಬೇಕಾಗತ್ತೆ. ಹಾಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ಸಂಬಂಧಗಳು ಸರಿ ಹೋಗದೇ ಇದ್ದರೆ ಪಾಕಿಸ್ತಾನ ಆಫ್ಘನಿಸ್ತಾನದಲ್ಲಿ ಅಮೆರಿಕಾಗೆ ಸಹಾಯ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈಗ ಅಮೆರಿಕಾದ ಈ ಸ್ಯಾಂಕ್ಷನ್ಸ್ ಕಾರಣಕ್ಕೆ ಚಾಬಹಾರಲ್ಲಿ ವ್ಯಾಪಾರ ನಿಂತು ಹೋಯ್ತು ಅಂತ ಇಟ್ಕೊಳ್ಳಿ. ಆಗ ಆಫ್ಘನಿಸ್ತಾನ ಪಾಕಿಸ್ತಾನದ ಮೇಲೆ ನಿರ್ಭರಗೊಳ್ಳಬೇಕಾಗತ್ತೆ. ಅವರ ಸರಕುಗಳನ್ನು ಪಾಕಿಸ್ತಾನದ ಕರಾಚಿಯ ಮೂಲಕ ಮಾರಾಟ ಮಾಡಿಸಬೇಕಾಗತ್ತೆ. ಅಲ್ಲಿಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳು ರಾಜಿ ಮಾಡ್ಕೋಬೇಕಾಗಿ ಬರುತ್ತೆ. ಹಾಗೆ ಚಾಬಹಾರ್ ಬಂದರು ಕೆಲಸ ಮಾಡೋದಿಲ್ಲ. ಹೀಗಾಗಿ ಇರಾನ್ ಈ ಭಾಗದಲ್ಲಿ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಆಗ ಆಫ್ಘನಿಸ್ತಾನಕ್ಕೆ ಇರಾನಿನ ಮುಲಾಜು ಕೂಡ ಇಲ್ಲದಂತಾಗತ್ತೆ. ಅವರು ಅಮೆರಿಕ ಜೊತೆ ನಿಂತ್ಕೋತಾರೆ. ಹಾಗೆ ರಷ್ಯಾದಿಂದ ಭಾರತಕ್ಕೆ ಬರೋ ಸಾಮಗ್ರಿಗಳು ಈ ಚಾಬಹಾರ್ ಇಲ್ಲದೆ ಇದ್ರೆ ಯುರೋಪನ್ನು ಸುತ್ತಕೊಂಡು ಹಿಂಗೆ ಬರಬೇಕಾಗತ್ತೆ. ಮತ್ತು ಚಾಬಹಾರಲ್ಲಿ ಈಗಾಗಲೇ ಭಾರತ ಮಾಡಿರೋ ಹೂಡಿಕೆಗಳು ನಷ್ಟಕ್ಕೀಡಾಗತ್ವೆ. ಎಂಥ ಪ್ಲಾನ್ ಅಲ್ವಾ ಇದು. ಇನ್ನು ಇದೆಲ್ಲ ಆಗತ್ತಾ? ಗೆಳೆಯರೆ, ಈ ಹಿಂದೆ ಭಾರತ ಇರಾನ್ನಿಂದ ತೈಲ ಖರೀದಿ ಮಾಡಬಾರದು ಅಂತ ಅಮೆರಿಕ ಹೇಳ್ತು. ಅಮೆರಿಕ ಜೊತೆ ಸಂಬಂಧ ಸುಧಾರಣೆಯನ್ನು ಮಾಡಿಕೊಳ್ತಾ ಇದ್ದ ಭಾರತ ಅಮೆರಿಕಾದ ಮಾತನ್ನು ಕೇಳ್ತು. ಕಡಿಮೆ ಬೆಲೆಗೆ ರೂಪಾಯಿಯಲ್ಲಿ ನಡೀತಿದ್ದ ವ್ಯಾಪಾರವನ್ನು ನಿಲ್ಲಿಸ್ತು. ಅದರ ಪರಿಣಾಮ ಅದೇ ತೈಲವನ್ನು ಇರಾನ್ ಚೈನಾಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತು. ಲಾಭ ಆಗಿದ್ದು ಚೈನಾಗೆ. ಇನ್ನು ಇರಾನ್ ಮೇಲೆ ನಿರ್ಬಂಧಗಳಿದ್ದ ಕಾರಣಕ್ಕೆ ಭಾರತ ಅಲ್ಲಿ ನಿರ್ಮಾಣ ಮಾಡಬೇಕಾಗಿದ್ದ ರಸ್ತೆ ಯೋಜನೆಯನ್ನು ನಿಧಾನ ಮಾಡ್ತು. ಅದರ ಪರಿಣಾಮ ಇರಾನ್ನಲ್ಲಿ ಚೈನಾ ಬಂದು ಕೂತ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಇರಾನ್ ಮತ್ತು ಚೈನಾದ ಸಂಬಂಧಗಳು ಗಟ್ಟಿಯಾದವು. ಅಲ್ಲಿ ರಸ್ತೆ ಪ್ರಾಜೆಕ್ಟನ್ನು ಚೈನಾ ತನ್ನ ಕೈಗೆ ತಗೊಳ್ತು. ಇನ್ನು ಈಗ ಕೂಡ ಸ್ಯಾಂಕ್ಷನ್ಸ್ ಅಂತ ಹೆದರಿ ಭಾರತ ಇರಾನಿನ ಚಾಬಹಾರ್ನಿಂದ ದೂರ ಆದರೆ ಅಲ್ಲಿಗೆ ಚೈನಾ ಬರುತ್ತೆ. ಅವರು ಅಮೆರಿಕಾದ ನಿರ್ಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ರಷ್ಯಾ, ಇರಾನ್, ಚೈನಾದ ಕೂಟ ವ್ಯಾಪಾರಗಳನ್ನು ಮುಂದುವರಿಸ್ತಾ ಹೋಗುತ್ತವೆ. ಇನ್ನು ಆಫ್ಘನಿಸ್ತಾನಕ್ಕೂ ಯಾವ ಸಮಸ್ಯೆನೂ ಆಗೋದಿಲ್ಲ. ಆದರೆ ಭಾರತಕ್ಕೆ ನಷ್ಟ ಉಂಟಾಗುತ್ತೆ ಮತ್ತು ಚೈನಾಗೆ ಲಾಭ ಆಗತ್ತೆ. ಹೀಗಾಗಿ ಈ ಬಾರಿ ಬಹುಶಃ ಭಾರತ ಕೂಡ ಅದಕ್ಕೆ ಅವಕಾಶವನ್ನು ಕೊಡಲಾರದು. ನಾವು ಕೇವಲ ವಿಶ್ವಸಂಸ್ಥೆಯ ನಿರ್ಬಂಧಗಳನ್ನು ಮಾತ್ರ ಗೌರವಿಸ್ತೀವಿ, ದೇಶಗಳು ಹೇರುವ ನಿರ್ಬಂಧಗಳನ್ನಲ್ಲ ಅಂತ ಭಾರತ ಹೇಳಬಹುದು. ಅಥವಾ ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸಿ ಚಾಬಹಾರ್ ಮೇಲಿನ ಸ್ಯಾಂಕ್ಷನ್ಸ್ಗೆ ರಿಯಾಯಿತಿಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು. ಅಥವಾ ಈ ಬಂದರಿಗೆ ಚೈನಾ, ಭಾರತ, ಇರಾನ್, ರಷ್ಯಾದ ಹಡಗುಗಳು ಬರೋ ಹಾಗೆ ಮತ್ತು ಪಶ್ಚಿಮದ ದೇಶಗಳನ್ನು ಹೊರತುಪಡಿಸಿ ಬೇರೆ ದೇಶಗಳ ಇನ್ಶೂರೆನ್ಸ್ ಕಂಪನಿಗಳಿಂದ ವಿಮೆ ಮಾಡಿಸುವ ಹಾಗೆ ನೋಡ್ಕೋಬಹುದು. ಡಾಲರ್ನಿಂದ ರೂಪಾಯಿ, ರಿಯಾಲ್, ರೂಬೆಲ್, UAEಯ ದಿರಂ, ಚೈನಾದ ಯುವಾನ್, ಹೀಗೆ ಯಾವುದೇ ಬೇರೆ ಕರೆನ್ಸಿಯಲ್ಲಿ ಕೂಡ ಶುರು ಮಾಡಬಹುದು. ಆದರೆ ಅಮೆರಿಕಾದ ನಿರ್ಬಂಧವನ್ನು ಧಿಕ್ಕರಿಸುವ ಧೈರ್ಯವನ್ನು ಭಾರತ ಇಲ್ಲಿ ಮಾಡಬೇಕು ಅಷ್ಟೇ. ಕಳೆದ ಬಾರಿ ಇರಾನ್ನ ತೈಲ ಖರೀದಿಯ ವಿಷಯದಲ್ಲಿ ಅಮೆರಿಕಾದ ಮಾತು ಕೇಳಿ ಭಾರತ ಮಾಡಿಕೊಂಡಿದ್ದ ತಪ್ಪನ್ನು ಈ ಬಾರಿ ಮತ್ತೆ ಮಾಡಿಕೊಳ್ಳೋದಿಲ್ಲ ಅನ್ಸುತ್ತೆ. ಆದರೂ ಭಾರತದ ನಿರ್ಧಾರ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಚಾಬಹಾರ್ ಬಂದರಿನ ಸ್ಯಾಂಕ್ಷನ್ಸ್ಗೆ ಕೊಟ್ಟಿದ್ದ ವಿನಾಯಿತಿಯನ್ನ ರದ್ದು ಮಾಡುವ ಮೂಲಕ ಅಮೆರಿಕ ಈ ಭಾಗದಲ್ಲಿ ಆಡ್ತಾ ಇರುವ ದೊಡ್ಡ ಜೂಜಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.